ಪೆಹಲ್ಗಾಮ್ ಉಗ್ರರ ದಾಳಿಗೆ ಪ್ರತೀಕಾರಕ್ಕೆ ಕೊನೆಯ ಹಂತದ ಸಿದ್ಧತೆಗಳು ಭಾರತದಲ್ಲಿ ನಡೀತಾ ಇದೆ. ನಾಳೆ ದೇಶಾದ್ಯಂತ ಮಾಕ್ ಡ್ರಿಲ್ ಅಂದರೆ ಯುದ್ಧ ಸನ್ನಿವೇಶ ನಿರ್ಮಾಣ ಆದರೆ ನಾಗರಿಕರು, ಸರ್ಕಾರಗಳು, ಪೊಲೀಸರು ಎಲ್ಲ ಯಾವ ರೀತಿ ರಿಯಾಕ್ಟ್ ಮಾಡಬೇಕು ಅನ್ನೋದನ್ನು ಒಂದು ರಿಹರ್ಸಲ್ ಮಾಡಲಾಗುತ್ತೆ ನಾಳೆ. ಪೆಹಲ್ಗಾಮ್ ಪ್ರತೀಕಾರಕ್ಕೆ ಭಾರತ ಸನ್ನದ್ಧವಾಗಿದೆ. ಈ ಹಿನ್ನೆಲೆಯಲ್ಲಿ ನಾಳೆ ಎಲ್ಲ ರಾಜ್ಯಗಳಲ್ಲೂ ಯುದ್ಧದ ಮಾಕ್ ಡ್ರಿಲ್ ನಡೆಯುತ್ತೆ. ಎಲ್ಲ ರಾಜ್ಯಗಳಲ್ಲೂ ದೇಶದ 244 ಸಿವಿಲ್ ಡಿಫೆನ್ಸ್ ಜಿಲ್ಲೆಗಳಲ್ಲಿ ಈ ಮಾಕ್ ಡ್ರಿಲ್ ನಡೆಯುತ್ತೆ. ಎಲ್ಲ ಮುಖ್ಯ ಕಾರ್ಯದರ್ಶಿಗಳಿಗೆ ಕೇಂದ್ರ ಗೃಹ ಸಚಿವಾಲಯ ಪತ್ರವನ್ನು ಬರೆದಿದೆ. ಯುದ್ಧವನ್ನೇ ನೋಡದ ಇಂದಿನ ಪೀಳಿಗೆಗೆ ಸ್ವಯಂ ರಕ್ಷಣೆಯ ಬಗ್ಗೆ ಅಣಕು ಪ್ರದರ್ಶನ ಆಗುತ್ತೆ. ನಾಳೆ ಭಾರತದಲ್ಲಿ ಸೈರನ್ ಮೊಳಗುತ್ತೆ, ಕಗ್ಗತ್ತಲ ಸಮರಾಭ್ಯಾಸ ನಡೆಯುತ್ತೆ. ಯುದ್ಧದ ವೇಳೆ ಜನರ ರಕ್ಷಣೆಯ ಅಣುಕು ಪ್ರದರ್ಶನ ನಡೆಯುತ್ತೆ. ನಗರ, ಜಿಲ್ಲೆ, ಗ್ರಾಮೀಣ ಭಾಗದಲ್ಲೂ ಯುದ್ಧದ ಅಣುಕು ಪ್ರದರ್ಶನವಾಗುತ್ತೆ. DC, NSS, NCC ವಿದ್ಯಾರ್ಥಿಗಳ ಜೊತೆ ಈ ಮಾಕ್ ಡ್ರಿಲ್ ನಡೆಯುತ್ತೆ ನಾಳೆ. ಸೊ ಹೇಗಿರುತ್ತೆ ಇದು? ವಾಯುದಾಳಿ ಎಚ್ಚರಿಕೆ ಸೈರನ್ಗಳ ಕಾರ್ಯಾಚರಣೆ ಆಗುತ್ತೆ. ಏನಾದರೂ ವಾಯುದಾಳಿ ಶತ್ರು ರಾಷ್ಟ್ರಗಳು ಮಾಡಿದ್ರೆ ಸೈರನ್ ಹೊಡೆದಾಗ ನಾವೇನು ಮಾಡಬೇಕು ಅಂತ. ಪ್ರತಿಕೂಲ ದಾಳಿ ವೇಳೆ ಹೇಗೆ ನಮ್ಮನ್ನು ನಾವು ರಕ್ಷಿಸಿಕೊಳ್ಬೇಕು ಅನ್ನೋದಕ್ಕೆ ತರಬೇತಿ ಕೊಡ್ತಾರೆ, ಜನರಿಗೂ ಕೊಡ್ತಾರೆ. ಹೆಂಗಾಗುತ್ತೆ, ಎಲ್ಲೋ ರೋಡಲ್ಲಿ ಹೋಗ್ತಾ ಇದ್ದಾಗ ಬಾಂಬ್ ದಾಳಿ ಆಗಿಬಿಟ್ರೆ ಏನು ಮಾಡ್ಬೇಕು? ನಾವು ಗೊತ್ತಿರಬೇಕಲ್ಲ, ನಾವು ಯುದ್ಧನೇ ನೋಡಿಲ್ಲ. ನಾಗರಿಕರು, ವಿದ್ಯಾರ್ಥಿಗಳಿಗೆ ರಕ್ಷಣಾ ಅಂಶಗಳ ಬಗ್ಗೆ ತರಬೇತಿಯನ್ನು ಕೊಡ್ತಾರಂತೆ, ನಾಗರಿಕರು ಮತ್ತು ವಿದ್ಯಾರ್ಥಿಗಳಿಗೆ. ಆಮೇಲೆ ಕ್ರ್ಯಾಶ್ ಬ್ಲ್ಯಾಕ್ಔಟ್ ಕ್ರಮಗಳನ್ನು ಒದಗಿಸೋದು. ಹೆಂಗೆ ಮಾಡಬೇಕು ಈ ಬ್ಲ್ಯಾಕ್ಔಟ್ ಅಂದರೆ? ಮನೆ ಲೈಟ್ ಎಲ್ಲ ಆಫ್ ಮಾಡೋದು, ಸ್ಟ್ರೀಟ್ ಲೈಟ್ಸ್ ಆಫ್ ಮಾಡೋದು. ಯಾಕೆಂದರೆ ಲೈಟ್ ಆನ್ ಆಗಿದ್ದರೆ ಶತ್ರು ರಾಷ್ಟ್ರದವ್ರು ಗೊತ್ತಾಗಬಾರ್ದು ಹಾಗೆ. ಆಮೇಲೆ ಪ್ರಮುಖ ಸ್ಥಾವರಗಳು ಮತ್ತು ಕಟ್ಟಡಗಳನ್ನು ಮರೆಮಾಚುವಿಕೆ ಹೇಗೆ? ಅದ್ರ ಮೇಲೆ ಏನಾದರೂ ದಾಳಿ ಆದರೆ ಅದನ್ನು ಮರೆಮಾಚಬೇಕು, ಅವ್ರಿಗೆ ಗೊತ್ತಾಗಬಾರ್ದು ರಾತ್ರಿ ಹೊತ್ತಲ್ಲಿ. ಸ್ಥಳಾಂತರಿಸುವ ಯೋಜನೆ, ಏನಾದರೂ ವಸ್ತುಗಳನ್ನ ಸ್ಥಳಾಂತರ ಮಾಡಬೇಕಾ, ಅದರ ಪೂರ್ವಾಭ್ಯಾಸಕ್ಕೆ ಕೂಡ ಈಗ ಸೂಚನೆಯನ್ನು ಕೊಟ್ಟಿದೆ. ಇದು 1971ನಲ್ಲಿ ಆಗಿತ್ತು. ಅದು ಬಿಟ್ಟರೆ ನಾವು ನೋಡೇ ಇಲ್ಲ ಈ ಥರ ಮಾಕ್ ಡ್ರಿಲ್. ಈವನ್ ಕಾರ್ಗಿಲ್ ವಾರ್ನಲ್ಲೂ ನಾವು ನೋಡಲಿಲ್ಲ, ಆವಾಗಲೂ ಹೇಳಿರಲಿಲ್ಲ ಸರ್ಕಾರ. ಈಗ ಈ ರೀತಿಯಾದಂತಹ ಕೆಲವೊಂದು ಪ್ಲ್ಯಾನನ್ನು, ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಸೊ ಏನು ಇದು ಹಾಗಾದರೆ ಮಾಕ್ ಡ್ರಿಲ್? ಮಾಕ್ ಡ್ರಿಲ್ ಅಂದರೆ ಏನು? ಒಂದು ಕಾಲ್ಪನಿಕ ಪರಿಸ್ಥಿತಿಯ ಸೃಷ್ಟಿ ಮಾಡೋದು, ರೀಕ್ರಿಯೇಟ್ ಮಾಡ್ತಕ್ಕಂಥದ್ದು. ಆ ಸನ್ನಿವೇಶವನ್ನು, ಯುದ್ಧದ ಸನ್ನಿವೇಶವನ್ನು ರೀಕ್ರಿಯೇಟ್ ಮಾಡೋದು. ಸರ್ಕಾರ, ಭದ್ರತಾ ಸಿಬ್ಬಂದಿ, ಸಾರ್ವಜನಿಕರ ಸಿದ್ಧತೆಯನ್ನು ಪರೀಕ್ಷಿಸುವ ಅಭ್ಯಾಸ. ನೀವು ಹೆಂಗೆ ತಯಾರಾಗಿದ್ದೀರಾ ಈ ಯುದ್ಧಕ್ಕೆ ಹೇಳ್ಕೊಡ್ತಾರೆ. ಅದನ್ನೆಲ್ಲ ಏನು ಮಾಡಬೇಕು, ಹೇಗಾಗಬೇಕು. ಇದೊಂಥರ ನೈಜ ಘಟನೆಯಂತೆಯೇ ನಡೆಯುತ್ತೆ, ಆದರೆ ಕಾಲ್ಪನಿಕ. ನಿಜವಾದ ಯುದ್ಧದ ಥರನೇ ನಡೆಯುತ್ತೆ. ಯಾವುದೇ ಹಾನಿ ಆಗಲ್ಲ. ಆಮೇಲೆ ಈ ಸಂದರ್ಭದಲ್ಲಿ ಹೆದರ್ಕೋಬೇಡಿ, ಎಚ್ಚರಿಕೆ ವಹಿಸ್ತಾರೆ ಯಾವುದೇ ಹಾನಿ ಆಗದಂತೆ. ಸಂಕಷ್ಟದ ಸನ್ನಿವೇಶಗಳನ್ನು ಅಣಕು ಪ್ರದರ್ಶನ ಮಾಡಿ ಅಭ್ಯಾಸವನ್ನು ಮಾಡುವಂಥದ್ದು. ಸಂಕಷ್ಟದ ಸನ್ನಿವೇಶಗಳನ್ನು ಅಣಕು ಪ್ರದರ್ಶನ ಮಾಡಿ ಅಭ್ಯಾಸ ಮಾಡಿಸೋದು. ಸಾರ್ವಜನಿಕ ಸ್ಥಳಗಳಲ್ಲಿ ಭದ್ರತೆಯನ್ನು ಹೇಗೆ ಕೊಡಬೇಕು, ಜನರ ರಕ್ಷಣೆಯ ಸಾಮರ್ಥ್ಯ ಬಲಪಡಿಸುವ ಉದ್ದೇಶವನ್ನು ಹೊಂದಿರತಕ್ಕಂಥದ್ದು ಇದು. ಓಕೆ, ಶತ್ರು ದಾಳಿ ವೇಳೆ ಸಾರ್ವಜನಿಕ ಸುರಕ್ಷತೆಯನ್ನು ಖಾತ್ರಿಪಡಿಸೋದಕ್ಕೆ ಯಾವ ಥರ ಸಿದ್ಧತೆ ಆಗಿದೆ? ದೇಶದ ನಾಗರಿಕರಿಗೆ ಭದ್ರತೆ ಕೊಡಲೇಬೇಕು. ಅವರು ಹೆಂಗೆ ಕೊಡ್ತಾರೆ? ಯಾವುದೇ ತುರ್ತು ಸಂದರ್ಭದಲ್ಲಿ, ಯಾವುದೇ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಗಳು ಮತ್ತು ಪೊಲೀಸು, ಆರೋಗ್ಯ ಇಲಾಖೆ ಮತ್ತು ಇತರೆ ಸಂಸ್ಥೆಗಳ ಸಮನ್ವಯತೆಯನ್ನು ಪರೀಕ್ಷಿಸುವುದು. ಕೋಆರ್ಡಿನೇಷನ್ ಹೆಂಗಿದೆ ಇವ್ರ ನಡುವೆ ಅಂತ. ಜನರಲ್ಲಿ ತುರ್ತು ಸನ್ನಿವೇಶದ ಬಗ್ಗೆ ಜಾಗೃತಿಯನ್ನು ಮೂಡಿಸೋದು ಬಹಳ ಮುಖ್ಯವಾದದ್ದು. ಜನರನ್ನು ಸುರಕ್ಷಿತವಾಗಿರೋದಕ್ಕೆ ತರಬೇತಿಯನ್ನು ಕೊಡೋದು, ಇವೆಲ್ಲ ಮಾಕ್ ಡ್ರಿಲ್ನ ಒಂದು ಭಾಗ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗ ಮಾಕ್ ಡ್ರಿಲ್ ನಿರ್ಧಾರವನ್ನು ತಗೊಂಡಿದ್ದು ನಿನ್ನೆ, ನಾಳೆನೇ ಮಾಡಬೇಕು ಅಂತ ಹೇಳ್ತಾರೆ. ಈ ಮಾಕ್ ಡ್ರಿಲ್ಗೆ ಸಿದ್ಧತೆ ಆಗಿದೆಯಾ? ಯಾವ ರೀತಿ ಆಗಿದೆ? ಮತ್ತು ಈಗ ಜನಸಾಮಾನ್ಯರಿಗೆ ಇದರ ತರಬೇತಿ ಯಾವ ಥರ ಕೊಡ್ತಾರೆ? ಯಾಕಂದರೆ ನಾವು ಯಾರೂ ಕೇಳಿಲ್ಲ, ನೋಡಿಲ್ಲ ನಮ್ಮ ಜನ್ರೇಷನ್ ಅವರು. ಸೊ ಅದ್ರ ಬಗ್ಗೆ ಏನು ಮಾಹಿತಿ ಕೊಡ್ಬೋದು ಶಬೀರ್? ಅರವಿಂದ್, ಈಗ ಕೇಂದ್ರ ಗೃಹ ಇಲಾಖೆ ಎಲ್ಲ ರಾಜ್ಯ ಸರ್ಕಾರಗಳಿಗೆ
ಪತ್ರವನ್ನ ಬರೆದು ಸೂಚನೆಯನ್ನ ಕೊಟ್ಟಿರುವಂತದ್ದು. ಅದಕ್ಕೆ ತಯಾರಿ ಮಾಡ್ಕೊಳ್ಳಿಕ್ಕೆ ಇವತ್ತು ಒಂದಿನ ಕಾಲಾವಕಾಶವನ್ನ ಮಾಡಿಕೊಟ್ಟಿದೆ. ನಾಳೆಗೆ ಈ ಒಂದು ಮಾಕ್ ಡ್ರಿಲ್ ಅನ್ನ ನಡೆಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಸೂಚನೆಯನ್ನ ಕೊಡಲಾಗಿದೆ. ಅದಕ್ಕೆ ಬೇಕಾದಂತ ಪೂರಕ ತಯಾರಿಗಳನ್ನ ಇವತ್ತು ಜಿಲ್ಲಾಧಿಕಾರಿಗಳು ಮಾಡ್ಕೋಬೇಕಾಗತ್ತೆ. ಸ್ಥಳೀಯ ಮಟ್ಟದಲ್ಲಿರುವಂತ NCC ಮತ್ತೆ ಬೇರೆ ಬೇರೆ ಸ್ವಯಂ ಸೇವಾ ಸಂಸ್ಥೆ ಏನು ಸಂಘಟನೆಗಳಿರ್ತವೆ ಅವುಗಳನ್ನೆಲ್ಲ ಜೊತೆಗೂಡಿಸ್ಕೊಂಡು ಈ ರೀತಿಯಾದಂತ ಮಾಕ್ ಡ್ರಿಲ್ ಅನ್ನ ಮಾಡ್ಬೇಕು ಅನ್ನುವಂತಹ ಸೂಚನೆಯನ್ನ ಕೊಡ್ಲಾಗಿರುವಂತದ್ದು. ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಈ ರೀತಿಯಾದಂತ ವಾರ್ ಸಿಚುವೇಶನ್ಗಳು ಬಂದಾಗ ಯಾವ ರೀತಿಯಾಗಿ ತರಬೇತಿ ಅದನ್ನ ಫೇಸ್ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ತರಬೇತಿಯನ್ನ ಕೊಡ್ತಾರೆ. ಮುಖ್ಯವಾಗಿ ವೃದ್ಧರು, ಮಕ್ಕಳು, ಮಹಿಳೆಯರನ್ನ ರಕ್ಷಣೆ ಮಾಡುವಂತದ್ದು ಹೇಗೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ತರಬೇತಿಗಳನ್ನ ಕೊಡುವಂತ ಕೆಲಸಗಳಾಗತ್ತೆ. ಇದ್ರ ಜೊತೆಗೆ ಇದು ಪ್ರಥಮ ಚಿಕಿತ್ಸೆಯನ್ನ ಹೇಗ್ ಮಾಡುವಂತದ್ದು, ಮತ್ತೆ ಎಮರ್ಜೆನ್ಸಿಗಳು ಬಂದಂತ ಸಂದರ್ಭದಲ್ಲಿ ಆಸ್ಪತ್ರೆಗಳಿಗೆ ಹೇಗೆ ಸಾಗಾಟವನ್ನ ಮಾಡಬೇಕು ರೋಗಿಗಳನ್ನ, ಈ ರೀತಿಯಾದಂತ ಒಂದಿಷ್ಟು ತರಬೇತಿಗಳು ಕೂಡ ಈ ಹಂತದಲ್ಲಿ ಆಗತ್ತೆ. ಅದಕ್ಕೆ ಬೇಕಾದಂತ ಪೂರಕ ತಯಾರಿಗಳು ಈಗಾಗಲೇ ಶುರುವಾಗಿರುವಂತದ್ದು. ನಾಳೆ ಬೆಳಗ್ಗೆ ಬೇರೆ ಬೇರೆ ಪ್ರದೇಶಗಳಲ್ಲೂ ಕೂಡ ಈ ಒಂದು ಮಾಕ್ ಡ್ರಿಲ್ ಅನ್ನ ಮಾಡಿ ಜನರಿಗೆ ಜಾಗೃತಿ ಮೂಡಿಸುವಂತ ಕೆಲಸಗಳನ್ನ ಕೂಡ ಮಾಡ್ಲಾಗತ್ತೆ. ಅರವಿಂದ್, ಈಗ ಪರ್ಟಿಕ್ಯುಲರ್ ಆಗಿ ಈ ಈ ಈ ಆಪರೇಷನ್ ಅಂದರೆ ಮಾಕ್ ಡ್ರಿಲ್ನಲ್ಲಿ ಜನಸಾಮಾನ್ಯರನ್ನ ಒಳಗೊಳ್ಳುವಿಕೆ ಹೇಗಾಗತ್ತೆ? ಈಗ ಗ್ರಾಮೀಣ ಭಾಗದಲ್ಲಿ ಅಲ್ಲೂ ಕೂಡ ತರಬೇತಿ ಕೊಡ್ತಾರಾ? ಯಾರು ಕೊಡ್ತಾರೆ, ಹೇಗೆ ಅಂತ? ನೋಡಿ, ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಎಲ್ಲೆಲ್ಲಿ ಈ ಒಂದು ಸಂಘಟನೆಗಳಿರ್ತವೆ, ಸ್ವಯಂ ಸೇವಾ ಸಂಸ್ಥೆಗಳಿರ್ತವೆ, ಅವುಗಳ ಭಾಗವಹಿಸುವಿಕೆಯನ್ನ ಖಚಿತಪಡಿಸಿಕೊಳ್ಳಲಾಗತ್ತೆ. ಗ್ರಾಮೀಣ ಭಾಗದಲ್ಲೂ ಕೂಡ ಮಾಡ್ಲಾಗತ್ತೆ. ಆದ್ರೆ ತೀವ್ರ ಗ್ರಾಮೀಣ ಭಾಗ ಇರುವಂತ ಸ್ಥಳಗಳಲ್ಲಿ ಸಾಧ್ಯ ಆಗ್ಲಿಕ್ಕಿಲ್ಲ. ಆದ್ರೆ ತಾಲೂಕು ಪ್ರದೇಶಗಳಲ್ಲೂ ಕೂಡ ಇದನ್ನ ಮಾಡಿ, ಅದನ್ನ ವಿಡಿಯೋ ಮಾಡಿ, ಅದನ್ನ ಬೇರೆ ಬೇರೆ ಕಡೆ ಸೋಷಿಯಲ್ ಮೀಡಿಯಾಗಳ ಮೂಲಕ ಹಂಚಿಕೊಳ್ಳುವಂತ ಕೆಲಸಗಳು ಕೂಡ ಆಗ್ತವೆ. ಆ ಮೂಲಕವೂ ಕೂಡ ಜಾಗೃತಿ ಮೂಡಿಸುವಂತ ಕೆಲಸಗಳು ಕೂಡ ಆಗುತ್ತೆ. ಎಲ್ಲೆಲ್ಲಿ ಸ್ವಯಂ ಸೇವಾ ಸಂಸ್ಥೆಗಳಿದಾವೆ ಅಲ್ಲೆಲ್ಲಿ ಇವುಗಳ ಮಾಕ್ ಡ್ರಿಲ್ ಅನ್ನ ಮಾಡ್ಲಿಕ್ಕೆ ವ್ಯವಸ್ಥೆಯನ್ನ ಮಾಡ್ಕೊಳ್ಳಲಾಗಿರುವಂತದ್ದು. ಆದ್ರೆ ಕಡ್ಡಾಯವಾಗಿ ಜಿಲ್ಲಾ ಮಟ್ಟದಲ್ಲಿ ಮತ್ತೆ ತಾಲೂಕು ಕೇಂದ್ರಗಳಲ್ಲಿ ಈ ಒಂದು ಮಾಕ್ ಡ್ರಿಲ್ ನಡೆಯುತ್ತೆ. ಇನ್ನು ಗ್ರಾಮೀಣ ಪ್ರದೇಶದಲ್ಲಿ ಅವಕಾಶಗಳಿದ್ರೆ ಅದಾಗತ್ತೆ, ಇಲ್ಲದೆ ಇದ್ರೆ ಈ ವಿಡಿಯೋಗಳನ್ನ ಸರ್ಕ್ಯುಲೇಟ್ ಮಾಡೋ ಮೂಲಕ ಅವ್ರಗಳಿಗೂ ಕೂಡ ಜಾಗೃತಿ ಮೂಡಿಸುವಂತ ಕೆಲಸಗಳು ಆಗತ್ತೆ. ಅರವಿಂದ್, ರೈಟ್. ಹಾಗೆ ಸಂಪರ್ಕದಲ್ಲಿ ಶಬೀರ್, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ.